ಹಲೋ, ವೆಲ್ಕಮ್ ಆಲ್ ಆಫ್ ಯು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿವಸ ನಾವು ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ ಕುರಿತಾದ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ ಆನ್ ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ under the subject income tax. Here, one problem is given, that is, Mr. Raju retires from service on 30th April 2023. He gets rupees 25,000 per month as pension up to 31st December 2023. With effect from 1st January 2024, he gets 60% pension commuted for rupees 5,25,000. ಇಲ್ಲಿ ರಾಜು ಅನ್ನೋರು 30 ಏಪ್ರಿಲ್ 2023 ನಿವೃತ್ತಿಯನ್ನು ಆಗ್ತಾರೆ. ನಿವೃತ್ತಿಯ ನಂತರ ಇವ್ರಿಗೆ 25,000 ಪ್ರತಿ ಮಾಹಿಗೆ ಪೆನ್ಷನ್ ಅಂತೇಳಿ ಫಿಕ್ಸ್ ಆಗುತ್ತೆ. ಇದು 31 ಡಿಸೆಂಬರ್ವರೆಗೂ ಬರುತ್ತೆ. ಅದೇ ರೀತಿಯಲ್ಲಿ ಜನವರಿ 1, 2024ರಿಂದ ಇವರ ನಿವೃತ್ತ ವೇತನದ 60% ಕಮ್ಯೂಟೆಡ್ ಮಾಡಿ ಇವರು 5,25,000 ರೂಪಾಯಿಗಳನ್ನು ಪಡ್ಕೊಳ್ತಾರೆ. ಹಾಗಾದರೆ based on this information, we have to compute the taxable pension under the following situations for the assessment year 24-25. If Mr. Raju is government employee, if he is non-government employee and receives gratuity, if he is non-government employee and not receives gratuity. ಅಂದರೆ ರಾಜು ಅವರು ಸರ್ಕಾರಿ ನೌಕರ ಆಗಿದ್ದರೆ ಹೇಗೆ, ಸರ್ಕಾರಿ ನೌಕರ ಅಲ್ಲದೆ ಗ್ರ್ಯಾಚ್ಯುಟಿಯನ್ನು ಪಡೆದಾಗ ಯಾವ ರೀತಿಯಾದಂತಹ ತೆರಿಗೆ ಬರುತ್ತೆ, ಅದೇ ರೀತಿಯಲ್ಲಿ ಅರೆ ಸರ್ಕಾರಿ ನೌಕರನಾಗಿದ್ದು ಗ್ರ್ಯಾಚ್ಯುಟಿಯನ್ನೂ ಕೂಡ ಪಡೆಯದೇ ಇರುವಂಥ ಸಂದರ್ಭದಲ್ಲಿ ಅವನಿಗೆ ತೆರಿಗೆಗೊಳಪಡುವಂತಹ ಒಟ್ಟು ನಿವೃತ್ತಿ ವೇತನವನ್ನು ಕಂಡುಹಿಡಿಯಿರಿ ಅಂತೇಳಿ ನಮ್ಮನ್ನು ಕೇಳಿದ್ದಾರೆ ಪ್ರಾಬ್ಲಮಲ್ಲಿ. So based on this information, we have to calculate some notes. So that is, Mr. Raju received pension immediately after the retirement rupees 25,000 per month. ಹಾಗಾದರೆ ರಾಜು ಅವರು 30/4/2023ಕ್ಕೆ ನಿವೃತ್ತ ಆಗೋದ್ರಿಂದ ಅವರು ಪೆನ್ಷನನ್ನು ಪಡೆಯೋದು ಮೇ 2023ರಿಂದ ಡಿಸೆಂಬರ್ 2023ರವರೆಗೆ, ಅಂದರೆ 8 ತಿಂಗಳ ಕಾಲಾವಧಿಗೆ 25,000 ಇಂಟು 8 ಮಂತ್ಸ್ ಅಂತಂದರೆ ದಟ್ ಈಸ್ 2 lakh rupees ಅನ್ಕಮ್ಯೂಟೆಡ್ ಪೆನ್ಷನ್ ಬರುತ್ತೆ. ಅದೇ ರೀತಿಯಲ್ಲಿ ಜನವರಿಗೆ ಅವರು ಈಸ್ ಕಮ್ಯೂಟೆಡ್ 60% ಆಫ್ ಹಿಸ್ ಪೆನ್ಷನ್. 60% ಆಫ್ ಪೆನ್ಷನನ್ನು ಕಮ್ಯೂಟ್ ಮಾಡಿದ್ರೆ ಉಳಿದದ್ದು ಎಷ್ಟು? 40%. ಈ 40% ಪೆನ್ಷನ್ನು ಇವ್ರಿಗೆ ಬರುತ್ತೆ. ಅಂದರೆ 25,000ದಲ್ಲಿ 40% ಅಂತ ಅಂದರೆ 10,000 ಆಗುತ್ತೆ. 10,000 ಇಂಟು ಫೈನಾನ್ಷಿಯಲ್ ಇಯರ್ ಎಂಡ್ವರೆಗೂ ನಾವು ತಗೊಂಡಂಥ ಸಂದರ್ಭದಲ್ಲಿ 3 ಮಂತ್ಸ್ ಆಗುತ್ತೆ, ದಟ್ ಈಸ್ 30,000. ಇಲ್ಲಿ ಮುಖ್ಯವಾಗಿ ಅಂಶ ನಾವು ಗಮನಿಸಬೇಕಾಗಿರುವಂಥದ್ದು, ಅವನಿಗೆ ಕೊಡ್ತಾ ಇದ್ದಂಥ ಪೆನ್ಷನ್ನು 25,000. 25,000ದಲ್ಲಿ 60% ಪೆನ್ಷನನ್ನು ಎಂಪ್ಲಾಯರ್ಗೆ ಸರೆಂಡರ್ ಮಾಡಿ ಉಳಿದಂತೆ 5,00,000 ರೂಪಾಯಿ 25,000 ರೂಪಾಯಿನ ಕಮ್ಯೂಟೆಡ್ ವ್ಯಾಲ್ಯೂ ಆಫ್ ಪೆನ್ಷನನ್ನು ಪಡ್ಕೊಂಡಿರ್ತಾರೆ. ಇನ್ನು ಉಳಿದಂತೆ ಅನ್ಕಮ್ಯೂಟೆಡ್ ಪೆನ್ಷನ್ ಅವ್ರಿಗೆ ಬರುವಂಥದ್ದು ಎಷ್ಟು ಅಂತಂದರೆ 25,000ದಲ್ಲಿ 40% ಬರುತ್ತೆ. ಅಂದರೆ 10,000 ಇಂಟು 3 ಮಂತ್ಸ್ ಆಗುತ್ತೆ. ಟೋಟಲ್ ಅನ್ಕಮ್ಯೂಟೆಡ್ ಪೆನ್ಷನ್ ಈಸ್ rupees 2,30,000. ಮಿಸ್ಟರ್ ರಾಜು ಅವರು 60% ಪೆನ್ಷನನ್ನು ತನ್ನ ಎಂಪ್ಲಾಯರ್ಗೆ ನೀಡಿ ಈಸ್ ರಿಸೀವ್ಡ್ rupees 5,25,000. ಇಟ್ ಈಸ್ ಎ ಕಮ್ಯೂಟೇಷನ್ ಆಫ್ ಪೆನ್ಷನ್ ರಿಸೀವ್ಡ್. ದ ಲಂಪ್ ಸಮ್ ಅಮೌಂಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. Then we have to calculate the commuted pension given by employer is 5,25,000. That is 60% of pension. ಅವರು 60% ಅಷ್ಟು ಪೆನ್ಷನನ್ನು ಅವರಿಗೆ ಕೊಡ್ತಿದ್ದಾರೆ. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಪೆನ್ಷನನ್ನು ಅವರಿಗೆ ಕೊಟ್ಟಿದ್ರೆ ಎಷ್ಟು ಬರ್ತಿತ್ತು ಅಂತೇಳಿ ನಾವು ನೋಡಬೇಕಾಗುತ್ತೆ. ಫುಲ್ ವ್ಯಾಲ್ಯೂ ಆಫ್ ಪೆನ್ಷನ್ ಈಸ್ ಈಕ್ವಲ್ ಟು
5,25,000 5,25,000 divided by 60 into 100, that is 8,75,000. ಹಾಗಾದರೆ 60% ಆಫ್ 8,75,000 is 5,25,000. ಅಂದರೆ ಅವರು ಕೊಟ್ಟಿರೋಂಥ ಪೆನ್ಷನ್ನು 5,25,000 ಕೊಟ್ಟಿದ್ದಾರೆ, 60% ತಗೊಂಡು. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಪೆನ್ಷನ್ ಬಂದಿದ್ರೆ he will get 8,75,000. And then we have to calculate the note 4. The next note 4 we have to consider, that is 1/3 of full value of commuted pension. 1/3 of full value of commuted pension, that is 1/3 into 100 by 60 into 5,25,000, that is 2,91,667. ಅಥವಾ ನಮಗೀಗ ಆಲ್ರೆಡಿ ಗೊತ್ತಿದೆ ಫುಲ್ ವ್ಯಾಲ್ಯೂ ಆಫ್ ಪೆನ್ಷನ್ ಎಷ್ಟು, 8,75,000 ಇಂಟು 1/3 ನಾವು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 2,91,666.66 ಅಥವಾ 2,91,667. ಅದೇ ರೀತಿಯಲ್ಲಿ ನೆಕ್ಸ್ಟು ಮತ್ತೊಂದು ನೋಟನ್ನು ನಾವು ತಗೊಳ್ತೀವಿ. ಇಲ್ಲಿ ನಮಗೆ ಹಾಫ್ ಆಫ್ ದ ಫುಲ್ ವ್ಯಾಲ್ಯೂ ಆಫ್ ಪೆನ್ಷನ್, half of the full value of pension, half into 100 by 60 into 5,25,000. ಯಾಕೆ ಇಲ್ಲಿ 60 ತೊಗೊಂಡಿದ್ದೀವಿ ಅಂದರೆ 5,25,000ಗೆ 60% ಪೆನ್ಷನನ್ನು ಕಮ್ಯೂಟ್ ಮಾಡಿ 5,25,000 ಕೊಟ್ಟಿದ್ದಾರೆ. ಹಾಗಾಗಿ 100% ನಾವು ಲೆಕ್ಕ ಹಾಕಿದಾಗ ವಿಲ್ ಗೆಟ್ 8,75,000 ಇಂಟು ಹಾಫ್ ಅಂತ ಅಂದಾಗ ವಿಲ್ ಗೆಟ್ 4,37,500. ನಮಗೆ ಇಷ್ಟು ಲೆಕ್ಕ ಹಾಕಿದಾಗ 4,37,500 ಆಗುತ್ತೆ. ಹಾಗಾದರೆ ನಾವು ಎಲ್ಲ ಕ್ಯಾಲ್ಕುಲೇಷನ್ಸನ್ನು ಈಗ ಮಾಡ್ಕೊಂಡಿದ್ದೇವೆ. ಮೊದಲನೇದು ಟೋಟಲ್ ಅನ್ಕಮ್ಯೂಟೆಡ್ ಪೆನ್ಷನ್ಸ್ ನಮ್ಗೆ ಸಿಕ್ಕಿದೆ. ಕಮ್ಯೂಟೆಡ್ ಪೆನ್ಷನ್, ಅನ್ಕಮ್ಯೂಟೆಡ್ ಪೆನ್ಷನ್ 2,30,000, ಕಮ್ಯೂಟೆಡ್ ಪೆನ್ಷನ್ 5,25,000. ಅದೇ ರೀತಿಯಲ್ಲಿ ಫುಲ್ ವ್ಯಾಲ್ಯೂ ಆಫ್ ಪೆನ್ಷನ್ ಬಂದು 8,75,000. ಅದೇ ರೀತಿಯಲ್ಲಿ 1/3 ಆಫ್ ಫುಲ್ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನ್ ಈಸ್ 2,91,667 rupees. ಅದೇ ರೀತಿಯಲ್ಲಿ ಹಾಫ್ ಆಫ್ ದ ಫುಲ್ ವ್ಯಾಲ್ಯೂ ಆಫ್ ಪೆನ್ಷನ್ ಈಸ್ 4,37,500 rupees ಆಗುತ್ತೆ. ಹಾಗಾದರೆ ವಿ ಆರ್ ಡೈರೆಕ್ಟ್ಲಿ ಗೋ ಫಾರ್ ಸಾಲ್ಯೂಷನ್ ಆಫ್ ದ ಪ್ರಾಬ್ಲಮ್ಸ್. ಹಾಗಾದರೆ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ ಆನ್ commutation of pension. If Mr. Raju is government employee, we have to already calculated uncommuted pension, that is fully taxable in the hands of government and non-government employees, rupees 2,30,000, and commuted pension which is exempt for the government employees. Commuted pension received by employees 5,25,000. The same amount, the full amount is exempt from tax for the sake of government employees. That is, least is nil. Therefore, taxable pension is 2,30,000. ಸರ್ಕಾರಿ ನೌಕರ ಆಗಿರೋದ್ರಿಂದ ಅನ್ಕಮ್ಯೂಟೆಡ್ ಪೆನ್ಷನ್ ಮಾತ್ರ ತೆರಿಗೆಗೆ ಒಳಪಡುತ್ತೆ. ಕಮ್ಯೂಟೆಡ್ ಪೆನ್ಷನ್ನು 5,25,000 ರೂಪಾಯಿನ ತೊಗೊಂಡಿದ್ದಾರೆ, ಅದು ಸಂಪೂರ್ಣ ತೆರಿಗೆಯಿಂದ ವಿನಾಯಿತಿಗೆ ಒಳಪಡುತ್ತೆ. ಇಲ್ಲಿ ಒಂದು ನೋಟನ್ನು ಕೂಡ ಕೊಟ್ಟಿದ್ದೇವೆ. ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಬೈ ಗವರ್ನಮೆಂಟ್ ಎಂಪ್ಲಾಯಿ ಈಸ್ ಫುಲ್ಲಿ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. The second case is if assessee is non-government employee and receives gratuity. In this case, we have to consider first of all, we have to take the uncommuted pension. That is, we have already calculated 2,30,000. And second one is actual commuted pension received. That is rupees 5,25,000. And then less least of the following from the actual commuted pension received only. Here, whatever the adjustments we have done, only for the commuted pension value
ಮಾತ್ರನೇ ನಾವು ತಗೋಬೇಕಾಗುತ್ತೆ. ಅನ್ಕಮ್ಯೂಟೆಡ್ ಪೆನ್ಷನ್ನು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರಿ ಎಲ್ರಿಗೂ ತೆರಿಗೆ ಒಳಪಡೋದ್ರಿಂದ ಫುಲ್ಲಿ ಟ್ಯಾಕ್ಸಬಲ್ ಅಂತ ಅದನ್ನು ತೊಗೊಂಡಿರ್ತೇವೆ. ಹಾಗಾದರೆ ಇವನು ಗ್ರ್ಯಾಚ್ಯುಟಿಯನ್ನು ರಿಸೀವ್ ಮಾಡ್ತಾ ಇರೋದ್ರಿಂದ ಒಂದು ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸೆಂಪ್ಟ್ ಅಂತ ಹೇಳಿ ತಗೋಬೇಕಾಗುತ್ತೆ. ಅದರಲ್ಲಿ ಮತ್ತೆ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ 5,25,000 ಆರ್ ಹಾಫ್ ಆಫ್ ದ ಫುಲ್ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನ್. ಈಗ ಆಲ್ರೆಡಿ ನಾವು ಫುಲ್ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನನ್ನು ಕೂಡ ಲೆಕ್ಕ ಹಾಕಿದ್ವಿ. ಅದೇ ರೀತಿಯಲ್ಲಿ ಮತ್ತೊಮ್ಮೆ ಇಲ್ಲಿ 1/3 into 100/60 into 5,25,000 is equal to 2,91,667. ಇಲ್ಲಿ if he receives gratuity 1/3 ಫುಲ್ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನನ್ನು ತಗೊಳ್ತೀವಿ. ಹಾಗಾದರೆ ಅವನು ತೊಗೊಂಡಿರೋ ಪೆನ್ಷನ್ನು 5,25,000 ಫಾರ್ 60% ಇಲ್ಲಿದೆ ನೋಡಿ. ಅದೇ ಹಾಗಾದರೆ 100% ಎಷ್ಟು ಅಂತ ನಾವು ಲೆಕ್ಕ ಹಾಕ್ತೇವೆ. ಅದೆಲ್ಲ ತಗೊಂಡಾಗ ಮತ್ತೆ ಅಗೈನ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ 1/3. ಇದನ್ನು ಅಡ್ಜಸ್ಟ್ಮೆಂಟಲ್ಲೂ ಕೂಡ ನೋಟಲ್ಲೂ ಕೂಡ ನಾವು ಲೆಕ್ಕ ಹಾಕಿದ್ದೀವಿ. 2,91,667 rupees ಬರುತ್ತೆ. ಅದನ್ನು ನಾವು ತಗೊಂಡಾಗ ಸೊ ವಿ ಹ್ಯಾವ್ ಟು ಗೆಟ್ ದ ವ್ಯಾಲ್ಯೂ ಆಫ್ 1/3 ಫುಲ್ ವ್ಯಾಲ್ಯೂ ಆಫ್ ಪೆನ್ಷನ್ ಈಸ್ 2,91,667. ಹೇಗೆ ಅಂತಂದರೆ 60%ಗೆ ಪೆನ್ಷನ್ ಕೊಟ್ಟಿರೋ ಕಮ್ಯೂಟೆಡ್ ವ್ಯಾಲ್ಯೂ ಕೊಟ್ಟಿರೋದು 5,25,000 ಫಾರ್ 60%. ಹಾಗಾದರೆ 100%ಗೆ ನಾವು ಲೆಕ್ಕ ಹಾಕ್ತೀವಿ 8,75,000 ಬರುತ್ತೆ. ಇಂಟು 1/3 ನಾವು ಮಾಡಿದಾಗ 2,91,667 rupees ಬರುತ್ತೆ. ಈಗ ಆಲ್ರೆಡಿ ನೋಟಲ್ಲಿ ಕೂಡ ನಾವು ಅದನ್ನು ಲೆಕ್ಕನ ಹಾಕಿದ್ದೇವೆ. ಹಾಗಾದರೆ ಇವೆರಡರಲ್ಲಿ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ 2,91,667 rupees ಬರುತ್ತೆ. ಇದನ್ನು 5,25,000 ಇಲ್ಲಿ ಲೆಸ್ ಮಾಡಿದ್ರೆ ಟ್ಯಾಕ್ಸಬಲ್ ಪೋರ್ಷನ್ ಆಫ್ ಕಮ್ಯೂಟೆಡ್ ವ್ಯಾಲ್ಯೂ ಆಫ್ ಪೆನ್ಷನ್ ನಮಗೆ ಸಿಕ್ಕಿದ್ದು 2,33,333. ಹಾಗಾದರೆ ಈ 2,33,333 rupees ಈಸ್ ಆ್ಯಕ್ಚುಯಲ್ ಕಮ್ಯೂಟೆಡ್ ವ್ಯಾಲ್ಯೂ ಆಫ್ ಪೆನ್ಷನ್, ಟ್ಯಾಕ್ಸಬಲ್ ಕಮ್ಯೂಟೆಡ್ ಪೆನ್ಷನ್ ವ್ಯಾಲ್ಯೂ ಆಗುತ್ತೆ. ಮತ್ತು ಅನ್ಕಮ್ಯೂಟೆಡ್ ಪೆನ್ಷನ್ ಬಂದು 2,30,000 ಆಗುತ್ತೆ. ಇವೆರಡೂ ಸೇರಿದ್ರೆ ವಿಲ್ ಗೆಟ್ 4,63,000 ಈಸ್ ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ ಆಗುತ್ತೆ. ಮತ್ತು ಕೊನೆಯದಾಗಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಫ್ ಎನ್ ಅಸೆಸಿ ಈಸ್ ನಾನ್ ಗವರ್ನಮೆಂಟ್ ಎಂಪ್ಲಾಯಿ ಆ್ಯಂಡ್ ನಾಟ್ ರಿಸೀವ್ಸ್ ಗ್ರ್ಯಾಚ್ಯುಟಿ. ಸೊ ಇಲ್ಲಿ ಅಗೈನ್ uncommuted pension is received by the employee is fully taxable. That is fully taxable. Again, actual commuted pension received is 5,25,000. It will be further will be exempted portion will be deducted from the actual commuted pension received. That is actual pension less list of the following is exempt. One is actual commuted pension received 5,25,000 or half of the full value of pension commuted full value of commuted pension and now ಲೆಕ್ಕ ಹಾಕ್ತೀವಿ. Here 5,25,000 received by the employee for the 60% of commuted pension. ಹಾಗಾದರೆ 100%ಗೆ ನಾವು ಲೆಕ್ಕ ಹಾಕಿ ಇಂಟು ಹಾಫನ್ನು ನಾವು ತಗೊಂಡಾಗ ವಿಲ್ ಗೆಟ್ 4,37,500 rupees for the commuted value of pension. ಹಾಗಾದರೆ ಇವೆರಡರಲ್ಲಿ ವಿಚ್ ಈಸ್ ಅ ಲೀಸ್ಟ್ 4,37,500. ಸೊ ದೀಸ್ 4,37,500 will be deducted from actual will be exempt from the actual commuted pension received 5,25,000. ಅದರಲ್ಲಿ 4,31,500 rupeesನ್ನು ಲೆಸ್ ಮಾಡಿದ್ರೆ ವಿಲ್ ಗೆಟ್ ಟ್ಯಾಕ್ಸಬಲ್ ಕಮ್ಯೂಟೆಡ್ ವ್ಯಾಲ್ಯೂ ಆಫ್ ಪೆನ್ಷನ್ ಈಸ್ 87,500. Taxable commuted pension is 87,500 and uncommuted pension taxable is 2,37,000. ಹಾಗಾದರೆ ಟೋಟಲ್ ಪೆನ್ಷನ್ ಟ್ಯಾಕ್ಸಬಲ್ ಈಸ್ 3,17,500. ಇಲ್ಲಿ ಅಗೈನ್ ಇದು 3,17,500 ಈಸ್ ಕಾಂಬಿನೇಷನ್ ಆಫ್ ಅನ್ಕಮ್ಯೂಟೆಡ್ ಆಸ್ ವೆಲ್ ಆಸ್ ಕಮ್ಯೂಟೆಡ್ pension.
ಸೊ ಹಾಗಾದರೆ ದಿಸ್ ಈಸ್ end of this problem. If any doubts, clarification, please comment on the video. Thank you for watching.